ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಕಲ್ಲಪ್ಪ. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮೋಜು ಮಸ್ತಿಗಳಿಂದ ಆಚರಣೆ ಮಾಡ್ಕೊಳ್ತಾರೆ. ಆದರೆ ಇಲ್ಲೊಬ್ಬರು ಜನನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರನ್ನ ಜನಸೇವಕರು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ತಮ್ಮ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ತಮ್ಮ ಹುಟ್ಟುಹಬ್ಬದ ದಿನವನ್ನು ಬಡವರಿಗಾಗಿ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡ್ತಾರೆ. ಹಾಗಾಗಿ ಇವರನ್ನ ಸುತ್ತಮುತ್ತಲಿನ ಜನ ಏನಂತ ಕರೀತಾರೆ ಗೊತ್ತಾ? ವಿದ್ಯಾರ್ಥಿ ಮಿತ್ರ. ಈ ವಿದ್ಯಾರ್ಥಿ ಮಿತ್ರನ ಹುಟ್ಟುಹಬ್ಬ ಹೇಗಿತ್ತು ಅನ್ನೋದನ್ನ ನೋಡಬೇಕಲ್ವಾ? ಬನ್ನಿ ನೋಡೋಣ. ಹೌದು ವೀಕ್ಷಕರೇ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜೇಶ್ವರಿ ನಗರ ಹಾಗೂ ರಾಜಗೋಪಾಲನಗರ ವಾರ್ಡ್ಗಳ ಸಮಾಜ ಸೇವಕರಾದ ರುದ್ರೇಗೌಡರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ತಮ್ಮ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿಕೊಂಡರು. ಕಾರ್ಯಕ್ರಮಕ್ಕೂ ಮುನ್ನ ತಮ್ಮ ಇಷ್ಟ ದೇವತೆ ಶ್ರೀ ರಾಜೇಶ್ವರಿ ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದುಕೊಂಡರು. ಬಳಿಕ ರಾಜಗೋಪಾಲನಗರದ ಸಮುದಾಯ ಭವನದಲ್ಲಿ ನಡೆದ ಈ ಜನ್ಮದಿನ ಸಮಾರಂಭದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರು, ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ಅಂದಾನಪ್ಪನವರು ಸೇರಿದಂತೆ ಮಾಜಿ ನಗರಸಭಾ ಸದಸ್ಯರಾದ ಶಿವಣ್ಣ, ಮುಖಂಡರುಗಳಾದ ಎಚ್.ಜಿ. ಸುರೇಶ್, ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ರುದ್ರೇಗೌಡರು ಸೇರಿದಂತೆ ಹಲವು ಗಣ್ಯರುಗಳು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 106 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇದೇ ಸಂದರ್ಭದಲ್ಲಿ ರಾಜೇಶ್ವರಿ ನಗರ ಹಾಗೂ ರಾಜಗೋಪಾಲನಗರ ಭಾಗದ ಬಡ ವೃದ್ಧರಿಗೆ ಉಚಿತವಾಗಿ ಕಂಬಳಿಗಳನ್ನು ಸಹ ವಿತರಿಸಲಾಯಿತು. ಅಲ್ಲದೆ ಅನ್ನದಾನ ಕಾರ್ಯಕ್ರಮದ ಮೂಲಕ 106 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಜನ್ಮದಿನವನ್ನು ಸೇವಾ ದಿನವನ್ನಾಗಿ ರುದ್ರೇಗೌಡರು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ರುದ್ರೇಗೌಡರಿಗೆ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಹೂಮಾಲೆ ಹಾಕಿ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಜನ್ಮದಿನದ ಶುಭಾಶಯ ಕೋರಿದರು. ಬಳಿಕ ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಸಿಹಿ ತಿನ್ನಿಸುವ ಮೂಲಕ ರುದ್ರೇಗೌಡರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮಿಸಿದರು. ಅಷ್ಟೇ ಅಲ್ಲದೆ ರಾಜೇಶ್ವರಿ ನಗರ ಹಾಗೂ ರಾಜಗೋಪಾಲನಗರ ವಾರ್ಡ್ಗಳ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳು ಆಯೋಜಿಸಿದ ಜನ್ಮದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇಕ್ ಕತ್ತರಿಸಿ ಜೊತೆಗೆ ವಿವಿಧ ಸ್ಥಳಗಳಲ್ಲಿ ಅನ್ನದಾನ ಸೇರಿದಂತೆ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಒಟ್ಟಾರೆಯಾಗಿ ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತವಾಗದೆ ಶಿಕ್ಷಣಕ್ಕೆ ಪ್ರೋತ್ಸಾಹ, ಬಡವೃದ್ಧರಿಗೆ ನೆರವು ಹಾಗೂ ಅನ್ನದಾನದಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ರುದ್ರೇಗೌಡರು ತಮ್ಮ ಜನ್ಮದಿನವನ್ನು ಮಾದರಿಯಾಗಿ ಹಾಗೂ ಸಮಾಜಮುಖಿಯಾಗಿ ಆಚರಿಸಿಕೊಂಡರು. ರುದ್ರೇಗೌಡರಿಗೆ ನಾವೆಲ್ಲರೂ ಪ್ರೀತಿಯಿಂದ ಅವರ ಜನ್ಮದಿನದ ಶುಭಾಶಯಗಳನ್ನ ಸಲ್ಲಿಸೋಣ. ಅವರ ಶಕ್ತಿ ಇನ್ನಷ್ಟು ವಿಸ್ತರಣೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಆಶೀರ್ವಾದ ವ್ಯಕ್ತಪಡಿಸೋಣ. ಇವತ್ತು ಸನ್ಮಾನ್ಯ ರುದ್ರೇಗೌಡರು ಜನ್ಮದಿನದ ಪ್ರಯುಕ್ತ ಸುಮಾರು 10 ವರ್ಷದ ನಾನು 8-10 ವರ್ಷ ನಾನು ಈ ಮತದಾನಕ್ಕೆ ಬಂದು ತಮ್ಮೆಲ್ಲರ ಆಶೀರ್ವಾದದ ಶಾಸಕನಾದ ಮೇಲೆ ನಾನು ನೋಡ್ತಾ ಇದ್ದೀನಿ. ಸುಮಾರು ಕಳೆದ 10 ವರ್ಷದಿಂದ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇವರು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಂದೇ ಅಲ್ಲ, ಅವರು 4 ಗಂಟೆಗಿಂತ ಕಾರ್ಯಕ್ರಮ 106 ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಗೌರ್ಮೆಂಟ್ ಲಾ ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಅಂತ ಹೋದ್ರೆ 750 ರೂಪಾಯಿ ಫೀಸು. ಆಗಿನ ಕಾಲದಲ್ಲಿ 750 ರೂಪಾಯಿ ಇರಲಿಲ್ಲ. ಅದೇ ಥರ ನೀವು ಯಾರಷ್ಟೇ ನಮ್ಮ ಭಾಗದ ಜನ ಎಲ್ಲ ಉತ್ತಮ ರೀತಿ ಓದಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೆಲ್ಲರಿಗೂ ಆ ದೇವರು ಹೆಚ್ಚಿನ ರೀತಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಎಲ್ಲವನ್ನು ಕೊಡಲಿ ಅಂತ ಕೇಳ್ತಾರೆ. ಬಹಳ ರುದ್ರೇಗೌಡರು ಕಳೆದ 10 ವರ್ಷಗಳಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಜನ್ಮದಿನವಿದೆ. ಆ ಜನ್ಮದಿನದ ಅಂಗವಾಗಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಏರ್ಪಾಡು ಮಾಡಿ ಅವರನ್ನು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರತಿ ವರ್ಷ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ಒಂದು ಭಗವಂತ ಸನ್ಮಾನ್ಯ ರುದ್ರೇಗೌಡರಿಗೆ ಮತ್ತೆ ಅವರ ಶ್ರೀಮತಿಯವರ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನೆ. ಜನ ಸೇವೆ ಇದೇ ತರ ಮುಂದುವರಿಲಿ ಅಂತ ರುದ್ರೇಗೌಡರು ನನಗೆ ಈ ಒಂದು ಭಾಗಕ್ಕೆ ಬಂದು ಕೇಬಲ್ ಇಟ್ಕೊಂಡು
ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ರು. ಆನಂತರ ದೊಡ್ಡ ದೊಡ್ಡ ರೀತಿಯಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಕಾಂಟ್ರಾಕ್ಟ್ ಮಾಡ್ತಾ ಇವತ್ತು ಜನಸೇವೆಗೆ 11 ವರ್ಷದಿಂದಲೂ ಇವತ್ತು ಜನಗಳಿಗೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು, ಒಂದು ಸಹಾಯವನ್ನು ಮಾಡಬೇಕು, ಒಂದು ಸೇವೆಯನ್ನು ಮಾಡಬೇಕು ಅಂತ ಭಾಳ ಅವರು ಒಂದು ಮನೆಯಲ್ಲೂ ಸಹ ಒಂದು ಆಫೀಸನ್ನು ಮಾಡ್ಕೊಂಡು ಈ ಭಾಗದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ವಿದ್ಯಾರ್ಥಿಗಳ ಮಿತ್ರರಾಗಿ ಶೈಕ್ಷಣಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡ್ಕೊಂಡು ಅವತ್ತಿಂದ ಇವತ್ತು ಸಮಾಜ ಸೇವೆ ಮಾಡ್ತಾ ಗುರುತಿಸ್ಕೊಂಡು ಬಂದಿದ್ದಾರೆ. ಅವರ ಮುಂದಿನ ಎಲ್ಲ ಕಾರ್ಯಗಳು ಒಳ್ಳೆಯದಾಗಲಿ, ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಹೇಳ್ತಾ ಎಲ್ಲರ ಮುಖಾಂತರ ಇವತ್ತು ನಾನು ಅವರಿಗೆ ಹುಟ್ಟುದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸ್ವಲ್ಪ ಸೈಡು